ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎ ಕೊಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸ್ಪೆಷಲ್ ಆದಂಥ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದಂಥ ವಿಡಿಯೋ ಅಂದರೆ ಕ್ಯಾಟ್ಲಾಗ್ಸ್, ಕುಚ್ಚು ಕ್ಯಾಟ್ಲಾಗ್ಸ್ ಯಾವ ರೀತಿ ಮಾಡೋದು, ಮತ್ತು ತುಂಬ ಜನಕ್ಕೆ ಇರೋವಂತಹ ಮೇನ್ ಡೌಟ್ ಏನಪ್ಪ ಅಂತಂದರೆ ರೇಟ್ ಯಾವ ರೀತಿ ತೊಗೊಳ್ಳೋದು, ಯಾವ ರೀತಿ ರೇಟ್ನ ಫಿಕ್ಸ್ ಮಾಡಬೇಕು ಅಥವಾ ಚಾರ್ಜಸ್ ಯಾವ ರೀತಿ ಮಾಡಬೇಕು ಅನ್ನೋದು. ಸೊ ಅದ್ರ ಬಗ್ಗೆ ತುಂಬ ಜನ ಕೇಳಿರೋದ್ರಿಂದ ಈ ಒಂದು ವಿಡಿಯೋನ ನಾನಿವತ್ತು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ಹೇಳೋವಂಥ ರೇಟ್ಗಳು ಎಲ್ಲ ಏರಿಯಾದಲ್ಲೂ ಅಥವಾ ಎಲ್ಲ ಪ್ಲೇಸಸಲ್ಲೂ ಸೇಮ್ ರೇಟು ಇರೋದಿಲ್ಲ. ಸೊ ಮೊದಲು ಏನಪ್ಪ ಅಂತಂದರೆ ರೇಟ್ ಅನ್ನೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹಳ್ಳಿಗಳಲ್ಲಿ ಕಡಿಮೆ ತಗೊಳ್ತಾರೆ, ಅಂದರೆ ಅಲ್ಲಿ ಸ್ಟಿಚಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕುಚ್ಚುಗಳಿಗೂ ಕೂಡ ಕಡಿಮೆ ರೇಟ್ ಇರುತ್ತೆ. ಸೊ ಸಿಟಿಗಳಲ್ಲಿ ನಮಗೆ ಸ್ಟಿಚಿಂಗ್ ಚಾರ್ಜಸ್ ಅಂದರೆ ಬೊಟಿಕ್ಗಳಲ್ಲೆಲ್ಲ ಜಾಸ್ತಿ ರೇಟ್ ತೊಗೊಳ್ತಾರೆ, ಅಂತಂದರೆ ಚಾರ್ಜಸ್ ತೊಗೊಳ್ತಾರೆ ಬ್ಲೌಸ್ ಸ್ಟಿಚಿಂಗ್ಗೆ. ಸೊ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಕುಚ್ಚುಗಳಿಗೂ ಕೂಡ ಜಾಸ್ತಿ ಚಾರ್ಜಸ್ ಮಾಡ್ತಾರೆ, ಅಂದರೆ ಟೈಲರ್ಸ್. ಸೊ ಇದರಲ್ಲಿ ಮೇಯ್ನಾಗಿ ನೀವು ಚಾರ್ಜಸ್ ಹಾಕುವಾಗ ತಲೆಯಲ್ಲಿ ಇಟ್ಕೊಳ್ಬೇಕಾಗಿದ್ದ ವಿಷಯಗಳು ಏನಪ್ಪ ಅಂತಂದರೆ, ಒಂದು ನಾನು ಹೇಳ್ದಂಗೆ ಏರಿಯಾ, ಸೆಕೆಂಡ್ ಬಂದು ನಿಮಗೆ ರಾ ಮೆಟೀರಿಯಲ್ಸ್ ಎಷ್ಟು ಬೇಕಾಗುತ್ತೆ. ಅಂದರೆ ನೀವು ಒಂದು ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ, ಸೊ ನೀವು ನೋಡ್ಬೋದು, ಇಲ್ಲಿ ಬೀಡ್ಸ್ ಯೂಸ್ ಮಾಡಿದ್ದೀನಿ, ಇಲ್ಲೂ ಬೀಡ್ ತೊಗೊಂಡಿದ್ದೀನಿ, ಇಲ್ಲೂ ಬೀಡ್ ತೊಗೊಂಡಿದ್ದೀನಿ. ಪ್ಲಸ್ ದಾರ, ನಮಗೆ ಸಿಲ್ಕ್ ಥ್ರೆಡ್ ಏನಿದೆ, ಸೊ ಈ ರೀತಿ ನಾನು ಕುಚ್ಚು ಕಟ್ಟೋದಕ್ಕೆ ಕಡಿಮೆ ದಾರಗಳು ಬೇಕಾಗುತ್ತೆ. ಸೊ ಈ ರೀತಿ ಕುಚ್ಚು ಕಟ್ಟೋದಕ್ಕೆ ದಾರ ಡಬಲ್ ಬೇಕಾಗುತ್ತೆ. ಪ್ಲಸ್ ನಿಮಗೆ ಟೈಮ್ ಕೂಡ ಜಾಸ್ತಿ ಇಡಿಸುತ್ತೆ ಈ ರೀತಿ ಡಬಲ್ ಕುಚ್ಚು ಕಟ್ಟೋದಕ್ಕೆ. ಸೊ ಇಲ್ಲಿ ನಿಮಗೆ ಆ ರೀತಿ ಇಲ್ಲ, ಬೀಡ್ಗಳು ತುಂಬ ಕಡಿಮೆ ಇದೆ, ಕುಚ್ಚು ಮೀಡಿಯಮ್ ಆಗಿದೆ. ಸೊ ಇಲ್ಲಿ ನಿಮಗೆ ಜಾಸ್ತಿ ದಾರ ಬೇಕಾಗುತ್ತೆ. ಸೊ ಇದ್ರ ಮೇಲೆ ನೀವು ಫಸ್ಟ್ದು ಏರಿಯಾ, ಅದಾದ ನಂತರ ರಾ ಮೆಟೀರಿಯಲ್ಸು ನೋಡಿ, ಇಲ್ಲಿ ಸ್ಟೋನ್ ಚೈನ್ ಹಾಕಿದ್ದೀನಲ್ಲ, ಅದು ಕೂಡ ಅದರಲ್ಲೇ ಬರುತ್ತೆ. ನಿಮ್ಗೆ ಒಂದು ಡಿಸೈನ್ ಹಾಕೋದಕ್ಕೆ ಏನೇನೆಲ್ಲ ವಸ್ತುಗಳನ್ನ ಬಳಸ್ತೀರಾ ಅಂತಂದರೆ ದಾರ, ಬೀಡ್ಸು, ಅದಾದ ನಂತರ ನೋಡಿ ಸ್ಟೋನ್ ಚೈನ್ ಅಥವಾ ನೀವು ಗೋಲ್ಡನ್ ಬಾಲ್ ಚೈನ್ ತೊಗೊಳ್ಬೋದು. ಸೊ ಯಾವ ರೀತಿ ಡೆಕೋರೇಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರೋ ಅದ್ರ ಖರ್ಚು, ಪ್ಲಸ್ಸು ಟೈಮು. ಸೊ ಒಂದು ಡಿಸೈನ್ ಮಾಡೋದಕ್ಕೆ ನಿಮಗೆ ಎಷ್ಟು ಟೈಮು ಕನ್ಸ್ಯೂಮ್ ಆಗುತ್ತೆ ನೋಡಿಕೊಂಡು ನೀವು ಚಾರ್ಜಸ್ನ, ಅಂದರೆ ರೇಟ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇನ್ನೊಂದು ನೀವು ರೇಟ್ ಅಂದರೆ ಚಾರ್ಜಸ್ ತೊಗೊಳ್ಳುವಾಗ ಗಮನದಲ್ಲಿ ಇಟ್ಕೊಂಡಿರಬೇಕಾಗಿರೋಂಥ ವಿಷಯ ಏನಪ್ಪ ಅಂತಂದರೆ, ನೀವು ಡೈರೆಕ್ಟ್ ಈಗ ನಾವೆಲ್ಲ ಏನು ಮಾಡ್ತೀವಿ, ಟೈಲರ್ಸ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ತೊಗೊಂಡ್ಬಿಡ್ತೀವಿ. ಸೊ ಬೊಟಿಕ್ ಅಥವಾ ಟೈಲರ್ ಶಾಪಲ್ಲಿ ಕಾಂಟ್ಯಾಕ್ಟ್ ತೊಗೊಂಡು ಅವರು ನಮಗೆ ಸ್ಯಾರೀಸ್ನ ಕೊಡ್ತಾರೆ. ಸೊ ಅವರು ಅದರಲ್ಲಿ ಮಾರ್ಜಿನ್ ಇಟ್ಕೊಳ್ತಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ ಬೇಬಿ ಕುಚ್ಚು ಅಂತ ಇಟ್ಕೊಳ್ಳಿ, ನಾನೊಂದು 300 ರೂಪಾಯಿ ಟೈಲರ್ಗೆ ಹೇಳಿರ್ತೀನಿ ಅಂತಂದರೆ, ಅವರು ಕಸ್ಟಮರ್ಸಿಗೆ 400 ರೂಪಾಯಿ ಹೇಳ್ತಾರೆ. ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಸೊ ಅವರು 100 ರೂಪಾಯಿ ಅನ್ನೋದನ್ನ ಮಾರ್ಜಿನ್ನಲ್ಲಿ ಇಟ್ಕೊಳ್ತಾರೆ. ಈ ರೀತಿಯಾಗಿ ಕೂಡ ನಾವು ರೇಟ್ನ ಹಾಕುವಾಗ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇವಾಗ ಅಕಸ್ಮಾತ್ ನಮಗೆ ಡೈರೆಕ್ಟ್ ಕಸ್ಟಮರ್ಸ್ ಬರ್ತಾರೆ, ಈಗ ಪಕ್ಕದ ಮನೆಯವರು ಅಥವಾ ಫ್ರೆಂಡ್ಸು ಅಥವಾ ಬೇರೆ ಆನ್ಲೈನಿಂದ ಬರ್ತಾರೆ, ಆ ಥರ ಕಸ್ಟಮರ್ಸ್ ಇದ್ದಾರೆ ಅಂದರೆ ಡೈರೆಕ್ಟಾಗಿ ನೀವು ಬೇಬಿ ಕುಚ್ಚಿಗೆ 400ನ ಚಾರ್ಜ್ ಮಾಡ್ಬೋದು. ಅಥವಾ ನಿಮ್ಗೆ ಇನ್ನೂ ಕಡಿಮೆ 350, ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಪ್ರೈಸ್ ಹೇಳ್ತಾ ಇಲ್ಲ. ಸೊ 350 ಅಥವಾ 400 ನೀವು ಕಸ್ಟಮರ್ಸಿಗೆ ಚಾರ್ಜ್ ಮಾಡ್ಬೋದು. ಅದೇ ನೀವು ಟೈಲರಿಗೆ ನೀವು ಚಾರ್ಜ್ ಮಾಡ್ತೀರಾ ಅಂತಂದರೆ 350 ನೀವು 400 ಚಾರ್ಜ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅವ್ರಿಗೆ ಮಾರ್ಜಿನ್ ಸಿಗೋದಿಲ್ಲ. ಪ್ಲಸ್ ಕಸ್ಟಮರ್ಸಿಗೆ ಅವರು ಜಾಸ್ತಿ ರೇಟಲ್ಲಿ ಮಾಡಿಕೊಡೋದಕ್ಕಾಗೋದಿಲ್ಲ. ಸೊ ಅವರು ಕುಚ್ಚು ಆರ್ಡ್ರ್ ತೊಗೊಳ್ತಾರೆ ಅಂದರೆ ಅವ್ರಿಗೆ ಅದರಿಂದ ಲಾಭ ಬರಬೇಕಾಗುತ್ತೆ. 100 ರೂಪಾಯಿ ಅಥವಾ ಮಿನಿಮಮ್ ಅಂದರೂ 100 ರೂಪಾಯಿ ಕೇಳ್ತಾರೆ ಮಾರ್ಜಿನ್ ಬೇಕು ಅಂತ. ಅದನ್ನು ನೋಡಿಕೊಂಡು ನೀವು ರೇಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಈ ಡಿಸೈನ್ನ ಡೈರೆಕ್ಟ್ ಕಸ್ಟಮರ್ಗೆ ಸುಮ್ಮನೆ ಹೇಳಬೇಕು ಅಂತಂದರೆ ಒಂದು 800 900 ನಾನು ಇದನ್ನು ಟೈಲರ್ಗೆ ಚಾರ್ಜ್ ಮಾಡ್ತೀನಿ ಇದನ್ನು. ಸೊ ಇಲ್ಲಿ ಡಬಲ್ ಕುಚ್ಚು ಬಂದಿದೆ, ನೋಡ್ತಾ ಇರ್ಬೋದು ನೀವು. ಸೊ ಡಬಲ್ ಕುಚ್ಚು ಬಂದಿದೆ, ಮತ್ತು ಇದು ಒಂದು 4 ಸ್ಟೆಪ್ ಡಿಸೈನ್ ಆಗಿರುತ್ತೆ, 4 ಸ್ಟೆಪ್ ಡಿಸೈನ್ ಆಗಿದೆ. ಸೊ ಬೀಡ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಟೈಮ್ ಕಡಿಮೆ ತೊಗೊಳುತ್ತೆ ನಮಗೆ, ಟೈಮ್ ಅಂಥದ್ದೇನು ಜಾಸ್ತಿ ಇಡ್ಸೋದಿಲ್ಲ ಡಿಸೈನ್ ಮಾಡೋದಕ್ಕೆ, ನೋಡ್ತಾ ಇರ್ಬೋದು. ಸೊ ಇದಕ್ಕೆ ನಾನು ಅಂದಾಜಿಗೆ ಒಂದು 900ಇಂದ 1000 ಚಾರ್ಜಸ್ ಮಾಡ್ತೀನಿ. ಅಂದರೆ ಟೈಲರ್ ಬಂದು ಕಸ್ಟಮರ್ಸಿಗೆ 1200 ಚಾರ್ಜಸ್ ಮಾಡ್ತಾರೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತ
ಅರ್ಥ ಆಗ್ತಿರ್ಬೋದು. ಅದೇ ಡೈರೆಕ್ಟ್ ಕಸ್ಟಮರ್ಸ್ ಬಂದರೆ ನಮ್ಮ ಹತ್ರ ಈ ಡಿಸೈನ್ ಮಾಡ್ಕೊಡಿ ಅಂದರೆ ಸೊ ಅವರಿಗೆ ನಾವು 1200 ಅಥವಾ 1000 ಮೇಲೆ ಚಾರ್ಜಸ್ನ ಮಾಡ್ಬೋದು ಈ ಒಂದು ಡಿಸೈನ್ಗೆ. ಈ ರೀತಿಯಾಗಿ ಸೊ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಕಸ್ಟಮರ್ಸ್ ಕೂಡ ಡಿಪೆಂಡ್ ಆಗ್ತಾರೆ ನಾವು ರೇಟ್ನ ಫಿಕ್ಸ್ ಮಾಡೋದ್ರಲ್ಲಿ. ಸೊ ಈಗ ಹೊಸದಾಗಿ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋರಿಗೆ ಸೊ ಬೇಸಿಕ್ಸ್ ನಾನು ಹೇಳ್ತೀನಿ, ತುಂಬ ಸಿಂಪಲ್ ನೋಡಿ. ಈ ರೀತಿಯಾಗಿ ನಾವು ಕ್ಯಾಟ್ಲಾಗ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಸೊ ನಾನಿಲ್ಲಿ A4 ಶೀಟ್ಸ್ನ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಒಂದು ನಿಮಿಷ. ಸೊ ನೋಡಿ A4 ಶೀಟ್ ತೊಗೊಂಡಿದ್ದೀನಿ. ಶೀಟ್ಗೆ ನಾನಿಲ್ಲಿ ಸೊ ವಿಡಿಯೋದಲ್ಲೆಲ್ಲ ಹಾಕ್ತೀನಲ್ಲ ಲೇಸಲ್ಲಿ ಡಿಸೈನ್ ಮಾಡಿರೋದು, ಆ ಲೇಸ್ನ ಬಂದು ನೋಡಿ ಇಲ್ಲಿ ಪಿನ್ ಹಾಕಿದ್ದೀನಿ. ಸೊ ಇಲ್ಲಿ ಪಿನ್ ಹಾಕಿ ಸ್ಟೇಪಲ್ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಸೆಕ್ಯೂರ್ ಆಗುತ್ತೆ. ಸೊ ಇದನ್ನು ನಾನು ಈ ರೀತಿ ಫೋಲ್ಡ್ರ್ ಕವರ್ ಬರುತ್ತೆ, ಸೊ 5 ರೂಪಾಯಿ ಒಂದು ಕವರು. ಸೊ ಈ ಕವರಲ್ಲಿ ಹಾಕಿದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಸೊ ಕೆಳಗೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಸೊ ಇಲ್ಲಿಗೆ ನಾನು ಪಿನ್ ಮಾಡ್ಕೊಂಡಿದ್ದೀನಿ. ಸೊ ಕಾಣಿಸ್ತಿರ್ಬೋದು. ಸೊ ನೋಡಿ ಇಲ್ಲಿಗೆ ಪಿನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಮಗದು ಕೆಳಗೆ ಜಾರಿ ಬೀಳೋದಿಲ್ಲ. ಸೊ ಈ ರೀತಿಯಾಗಿ ನಿಮ್ಗೆ ಕ್ಯಾಟ್ಲಾಗ್ ಮಾಡ್ಕೊಡೋದ್ರಿಂದ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಕಸ್ಟಮರ್ಸ್ ನೋಡಿ ಕಲರ್ಫುಲ್ಲಾಗಿರುತ್ತೆ ಮತ್ತು ನೀಟಾಗಿದೆ. ಸೊ ನೀವು ಬಟ್ಟೆಯಲ್ಲಿ ಏನು ಹ್ಯಾಂಗ್ ಮಾಡ್ತೀರಾ ಸೊ ಅದು ಬಂದು ಧೂಳು ಕೂತ್ಕೊಂಡ್ಬಿಡುತ್ತೆ, ಒಂದಷ್ಟು ದಿನಕ್ಕೆಲ್ಲ ಡಲ್ ಆಗಿಬಿಡುತ್ತೆ ಕಲರ್. ಸೊ ಈ ಬೀಡ್ಸ್ ಎಲ್ಲ ಏನು ಹಾಕ್ತೀರಾ ಅದೆಲ್ಲ ಕಲರ್ ಫೇಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸೊ ಈ ಒಂದು ಮೆಥಡ್ನ ನಾನು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈ ರೀತಿ ಲೇಸಲ್ಲಿ ಹಾಕಿ ಕಟ್ ಮಾಡಿ ನಾವು ಪೇಪರ್ಗೆ A4 ಶೀಟ್ಸ್ ಏನು ಬರುತ್ತೆ ಅಲ್ಲಿಗೆ ಪಿನ್ ಮಾಡಿ ಈ ರೀತಿ ಕವರ್ಸಲ್ಲಿ ಹಾಕ್ಬಿಡೋದು ನೋಡಿ. ಸೊ ಇಲ್ಲಿ ನಾನು ಡಿಸೈನ್ಗೆ ನಂಬರ್ ಹಾಕಿದ್ದೀನಿ. ಸೊ ಈ ರೀತಿ ನಂಬರ್ನ ಅವ್ರು ಕಸ್ಟಮರ್ಸ್ ಹೇಳಿದ್ರು ಅಂದರೆ ನಮಗೆ ಸೊ ಈ ನಂಬರ್ ಡಿಸೈನ್ ಟೈಲರ್ ಅಥವಾ ಕಸ್ಟಮರ್ಸ್ ಯಾರಾದರೂ ಓಕೆ ಸೊ 170 ನಂಬರ್ ಅಂತಂದರೆ ನಮಗೆ ಈ ಡಿಸೈನ್ ಗೊತ್ತಾಗುತ್ತೆ. ಈ ರೀತಿ ಡಿಸೈನ್ನ ಹಾಕ್ಕೊಡ್ಬೋದು. ಸೊ ಈ ರೀತಿಯಾಗಿ ನಾನು ಕ್ಯಾಟ್ಲಾಗ್ನ ಮಾಡ್ಕೊಂಡಿದ್ದೀನಿ. ಇನ್ನೂ ತುಂಬ ಹಳೆ ಮೆಥಡ್ ಅಂದರೆ ಸೊ ಬಟ್ಟೆನಲ್ಲಿ ಜಿಗ್ಜಾಗ್ ಮಾಡಿಕೊಂಡು ಸೊ ಅಲ್ಲಿ ಕೂಡ ನೀವು ಹಾಕ್ಕೊಳ್ತಾರೆ ತುಂಬ ಜನ. ಸೊ ನಂದು ಹಳೆ ಕ್ಯಾಟ್ಲಾಗ್ಸ್ನ ಒಂದು ನಿಮಿಷ ತೋರಿಸ್ತೀನಿ. ಸೊ ನೋಡ್ಬೋದು ನೀವು, ಅಂದರೆ ನಾನು ಇದನ್ನು ಮಾಡಿ ಒಂದು 5 ಇಯರ್ಸ್ ಆಗಿದೆ, ತುಂಬ ಹಳೆ ಕ್ಯಾಟ್ಲಾಗು. ಸೊ ನೋಡಿ ಈ ರೀತಿ ಬಟ್ಟೆನಲ್ಲಿ ಮಾಡಿ ಗಮ್ ಹಾಕಿಬಿಟ್ಟಿದ್ದೀನಿ ನಾನು ಅವಾಗ. ಸೊ ಗಮ್ ಹಾಕಿ ಮಾಡಿದ್ದೀನಿ. ಈ ರೀತಿ ಕೂಡ ಮಾಡ್ತಾರೆ. ಪ್ಲಸ್ ಉದ್ದ ಬಟ್ಟೆ ಲೆಂತ್ ಇರುವಂಥ ಬಟ್ಟೆನಲ್ಲಿ ಒಂದು ಜಿಗ್ಜಾಗ್ ಮಾಡಿ ಅಲ್ಲಿ ಡಿಸೈನ್ ಮಾಡ್ತಾರೆ, ಕೆಳಗಡೆ ಜಿಗ್ಜಾಗ್ ಮಾಡ್ತಾರೆ, ಅಲ್ಲಿ ಡಿಸೈನ್ ಹಾಕ್ತಾರೆ. ಸೊ ಆ ರೀತಿಯೂ ಕೂಡ ಹಾಕ್ಕೊಳ್ತಾರೆ. ಸೊ ಆ ಥರ ಕ್ಯಾಟ್ಲಾಗ್ ಬಗ್ಗೆ ನಿಮಗೆ ಬೇಕು ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಇದ್ದರೆ ಸೊ ಕಮೆಂಟ್ನಲ್ಲಿ ತಿಳಿಸಿ. ಸೊ ಬನ್ನಿ ಇವಾಗ ಯಾವ್ಯಾವ ಕುಚ್ಚುಗೆ ಯಾವ್ಯಾವ ರೀತಿ ಚಾರ್ಜಸ್ ಮಾಡಿದ್ದೀನಿ ಅಂತ ನೋಡೋಣ. ಸೊ ನಾನಿರೋವಂಥ ಏರಿಯಾ ಬಂದು ಸೊ ಬೆಂಗಳೂರಲ್ಲಿರೋದು, ಪ್ಲಸ್ ಜಯನಗರ್ ಆ ಕಡೆ ಬ್ಯಾಂಗ್ಳೂರು ಸೌತ್ ಅಂದರೆ BTM ಲೇಔಟಲ್ಲಿ ನಾನು ಸ್ಟೇ ಆಗಿರೋದು. ಸೊ ಹಳ್ಳಿ ಅಂತ ಹೇಳೋಕ್ಕಾಗಲ್ಲ, ಸಿಟಿನೇ ಅದು. ಸೊ ಬೋಟಿಕ್ಗಳಲ್ಲೆಲ್ಲ ನಾನು ಹೇಳೋದಕ್ಕಿಂತನೂ ಜಾಸ್ತಿ ರೇಟ್ನ ತಗೊಳ್ತಾರೆ. ಸೊ ನನಗಿರೋಂಥ ಕಸ್ಟಮರ್ಸ್ ಬಂದು ಟೈಲರ್ಸ್ ಅಷ್ಟೇ. ಸೊ ಟೈಲರ್ಗೆ ಯಾವ ರೀತಿ ಹೇಳ್ಬೋದು ರೇಟ್ನ ಅನ್ನೋದನ್ನು ನಾನು ಹೇಳ್ತಾಯಿದ್ದೀನಿ. ಸೊ ಕಸ್ಟಮರ್ಗೆ ಎಲ್ಲ ಹೇಳ್ತಾಯಿಲ್ಲ ನಾನು, ಡೈರೆಕ್ಟು ಟೈಲರ್ಗೆ ಅಂದರೆ ಅವರಿಗೆ ಮಾರ್ಜಿನು ಸೇರಿಸಿ ನಾನಿಲ್ಲಿ ರೇಟ್ನ ಹೇಳ್ತಾಯಿದ್ದೀನಿ. ಸೊ ನಾನು ಹೇಳೋ ರೇಟ್ಗೆ ಅವರು ಮಾರ್ಜಿನ್ ಹಾಕ್ಕೊಂಡು ಕಸ್ಟಮರ್ಸ್ಗೆ ಹೇಳ್ತಾರೆ ರೇಟ್ನ. ಸೊ ಆ ರೀತಿಯಾಗಿ ನಾನಿಲ್ಲಿ ರೇಟ್ನ ಹೇಳ್ತಾಯಿದ್ದೀನಿ. ಸೊ ಯಾವ ರೀತಿ ಫಿಕ್ಸ್ ಮಾಡ್ಬೋದು ಅಂತ ರೇಟ್ನ ನಾನು ಪ್ರತಿಯೊಂದು ಡಿಸೈನ್ ತೋರಿಸುವಾಗೂ ಹೇಳ್ಕೊಂಡು ಹೋಗ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ದರೆ. ಸೊ ಇಲ್ಲಿ ನಾನು ಫಸ್ಟ್ ಒಂದು ಡಿಸೈನ್ ನೋಡಿ 146 ಅಂತ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಒಟ್ಟು ಎಷ್ಟು ಸ್ಟೆಪ್ ಹಾಕಿದ್ದೀನಿ ಅಂದರೆ ಸೊ 4 ಸ್ಟೆಪ್ಪಲ್ಲಿ ಡಿಸೈನ್ಸ್ ಬಂದಿದೆ. ಸೊ ಡಿಸೈನ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, ಅದು ಕವರ್ ಇರೋದ್ರಿಂದ ಲೈಟು ರಿಫ್ಲೆಕ್ಟ್ ಆಗ್ತಾಯಿದೆ. ಸೊ 4 ಸ್ಟೆಪ್ ಡಿಸೈನ್ ಇದೆ. ಕಡಿಮೆ ಕುಚ್ಚು ಬರುತ್ತೆ, ದೂರ ಕುಚ್ಚು ಬರುತ್ತೆ, ಪ್ಲಸ್ ಆರ್ಚು ಕೂಡ ಕಡಿಮೆ ಆರ್ಚ್ ಬರುತ್ತೆ. ಸೊ ದೊಡ್ಡ ಆರ್ಚ್ ಇದೆ. ಸ್ಟೋನ್ ಚೈನ್ ಕೂಡ ಹಾಕಿದ್ದೀನಿ ನಾನು. ಸೊ ಹಾಗಾಗಿ ಇಲ್ಲಿ ನಾನು ಇದಕ್ಕೊಂದು 700 ಚಾರ್ಜಸ್ನ ಮಾಡ್ತೀನಿ. ಸೊ ಟೈಲರ್ಗೆ 700 ಮಾಡ್ತೀನಿ, ಅವರೊಂದು 800 ಅಥವಾ 850 ಆ ರೀತಿಯಾಗಿ ಕಸ್ಟಮರ್ಸ್ಗೆ ಇದನ್ನು ಚಾರ್ಜ್ ಮಾಡ್ತಾರೆ.
ಸೊ ಇದಕ್ಕೆ ನಾನು ಆಗಲೇ ಹೇಳಿದಾಗೆ 700 ಚಾರ್ಜಸ್ ಮಾಡ್ತೀನಿ. ಇದು ಬಂದು 144 ಡಿಸೈನ್ ನಂಬರು. ಸೊ ಇಲ್ಲಿ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಮಾಡಿದ್ದೀನಿ. ಸೊ ಸ್ಲ್ಯಾಂಟಿಂಗ್ ಆರ್ಚ್ ಎಲ್ರಿಗೂ ಗೊತ್ತಿರುತ್ತೆ, ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ, ತುಂಬ ಬೇಗ ಆಗೋಗ್ಬಿಡುತ್ತೆ, ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಇದಕ್ಕೆ ನಾನು ನೋಡ್ತಾ ಇರ್ಬೋದು ಎಷ್ಟು ದೂರ ಬಂದಿದೆ ಆರ್ಚ್ ಅನ್ನೋದು. ಸೊ ಇಲ್ಲೂ ಕೂಡ ನಮಗೆ ಕುಚ್ಚು ಕೂಡ ಕಡಿಮೆ ಇಡಿಸುತ್ತೆ, ಪ್ಲಸ್ ಆರ್ಚ್ ಕೂಡ ಕಡಿಮೆ ಬರುತ್ತೆ ಒಂದು ಸ್ಯಾರಿನಲ್ಲಿ ಹಾಕುವಾಗ. ಹಾಗಾಗಿ ಇದಕ್ಕೆ ಒಂದು 600 ಚಾರ್ಜಸ್ನ ಮಾಡ್ತೀನಿ. ನೋಡಿ ಈ ರೀತಿ ಇದೆ. ಸೊ 500 ಅಥವಾ 600 ಒಳಗಡೆ ನೀವು ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಅದಾದ ನಂತರ ಈ ನೆಕ್ಸ್ಟ್ ಡಿಸೈನು 140 ನಂಬರ್ದು. ಸೊ ನೋಡ್ತಾ ಇರ್ಬೋದು, ಇದು ಬಂದು ತುಂಬ ಇಷ್ಟ ಬೀಳ್ತಾರೆ ಕಸ್ಟಮರ್ಸ್ ಈ ಒಂದು ಡಿಸೈನ್ನ, ಚಿಕ್ಕದಾಗಿ ವರ್ಕ್ ಬರೋದ್ರಿಂದ. ಸೊ ಈ ಡಿಸೈನ್ನಲ್ಲಿ ನಮಗೆ ಟೈಮ್ ಜಾಸ್ತಿ ಇಡ್ಸುತ್ತೆ ಕಂಪೇರ್ ಮಾಡಿದ್ರೆ. ಈ ಡಿಸೈನ್ಗೆ ನಮಗೆ ಟೈಮ್ ಜಾಸ್ತಿ ಇರುತ್ತೆ. ಚಿಕ್ಕ ವರ್ಕ್ ಆಗಿರೋದು ನಮಗೆ ಟೈಮ್ ಜಾಸ್ತಿ ತೊಗೊಳುತ್ತೆ. ನೋಡೋರು ಹೇಳ್ಬೋದು, ಸೊ ಚಿಕ್ಕ ವರ್ಕ್ ಅಲ್ವಾ, ಚಿಕ್ಕ ಡಿಸೈನ್ ಅಲ್ವಾ, ಕಡಿಮೆ ಚಾರ್ಜ್ ಮಾಡ್ಕೊಳ್ಳಿ ಅಂತ. ಸೊ ಇಂಥ ಡಿಸೈನ್ಗಳಿಗೆ ನಮಗೆ ಟೈಮ್ ತಗೊಳುತ್ತೆ. ಸೊ ಇದಕ್ಕೂ ಕೂಡ ನಾನು 600 ಚಾರ್ಜಸ್ನ ಮಾಡ್ತೀನಿ. ನೋಡಿ, ಸೊ ಡಿಸೈನ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನು. ಸೊ ಇಲ್ಲಿ ಹತ್ರ ಕುಚ್ಚು ಬಂದಿದೆ, ಪ್ಲಸ್ ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ನಮಗೆ ಸಿಂಗಲ್ ಸ್ಟೆಪ್ ಡಿಸೈನ್ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು 500 ಚಾರ್ಜಸ್ನ ಮಾಡಿದ್ದೀನಿ. ಬೀಡ್ ಕೂಡ ತುಂಬ ಏನಿಲ್ಲ, ಕಡಿಮೆನೇ ಇರೋದು ಬೀಡು. ಸೊ ಇದು ನೆಕ್ಸ್ಟ್ ಸ್ಟೆಪ್ಪು. ಸೊ ಬ್ರೈಡಲ್ ಕುಚ್ಚು ಕಟ್ಟಿದ್ದೀನಿ, 2 ಸ್ಟೆಪ್ಸಲ್ಲಿ ಕುಚ್ಚು ಕಟ್ಟಿದ್ದೀನಿ. ನಮಗೆ ದಾರ ಜಾಸ್ತಿ ಬೇಕಾಗುತ್ತೆ, ಪ್ಲಸ್ ಕ್ರೋಶಾ ವರ್ಕು ಕಡಿಮೆ ಇದೆ, ಅಂದರೆ 3 ಸ್ಟೆಪ್ಸಲ್ಲಿ ಆಗೋಗ್ಬಿಡುತ್ತೆ ಡಿಸೈನು. ನೋಡಿ, ಸೊ ನೋಡ್ತಾ ಇರ್ಬೋದು 3 ಸ್ಟೆಪ್ಸಲ್ಲಿ ಡಿಸೈನ್ ನಮಗೆ ಬೇಗ ಆಗೋಗ್ಬಿಡುತ್ತೆ. ತುಂಬ ಜಾಸ್ತಿ ವರ್ಕ್ ಏನಿಲ್ಲ ನಮಗೆ. ಸೊ ಆರ್ಚ್ ಬಂದು ಚಿಕ್ಕದಾಗಿ ಇದೆ. ಸೊ ಇದಕ್ಕೆ ನಾನು 600 ಚಾರ್ಜ್ ಮಾಡ್ತೀನಿ. ಸೊ ನಾನು ಇದಕ್ಕೆ ನಾರ್ಮಲ್ ಕುಚ್ಚು ಕಟ್ಟಿದ್ದೆ ಅಂತಂದರೆ ಒಂದು 450 ಇಲ್ಲ 500 ಚಾರ್ಜ್ ಮಾಡಿರ್ಬೋದಾಗಿತ್ತು. ಸೊ ಇದಕ್ಕೆ ಬ್ರೈಡಲ್ ಕುಚ್ಚು ಕಟ್ಟಿದ್ದೀನಿ, ಹಾಗಾಗಿ ಇದಕ್ಕೆ ನಾನು 500 ಅಥವಾ 600 ಚಾರ್ಜಸ್ನ ಮಾಡ್ಬೋದು ಇದಕ್ಕೆ. ಸೊ ಇದು ನೆಕ್ಸ್ಟ್ ಡಿಸೈನು. ಸೊ ನೋಡ್ತಾ ಇರ್ಬೋದು ನೀವು. ಸೊ ಇದಕ್ಕೆ ಸ್ಟೆಪ್ಸ್ ಜಾಸ್ತಿ ಇದೆ, ಪ್ಲಸ್ ಸ್ಟೋನ್ ಚೈನು, ಗೋಲ್ಡನ್ ಚೈನ್ ಸ್ಟಿಕ್ ಮಾಡಿದ್ದೀನಿ. ಅದಾದ ನಂತರ ಕ್ರಿಸ್ಟಲ್ ಬೀಡ್ ನೋಡ್ತಾ ಇರ್ಬೋದು. ಕ್ರಿಸ್ಟಲ್ ಬೀಡ್ ಸೆಂಟ್ರಲ್ಲಿ ಸ್ಟೋನ್ ಬೀಡನ್ನ ಹಾಕಿದ್ದೀನಿ ನಾನು. ಸೊ ಸ್ಟೋನ್ ಬೀಡ್ ಬಂದು ತುಂಬ ಕಾಸ್ಟ್ಲಿ. ಕ್ರಿಸ್ಟಲ್ ಬೀಡ್ ಕೂಡ ಈ ಬೀಡ್ಗೆ ಕಂಪೇರ್ ಮಾಡಿದ್ರೆ ರೇಟ್ ಜಾಸ್ತಿ. ಸೊ ಇದೆಲ್ಲ ರೇಟ್ ನಮಗೆ ಒಂದು ಸ್ಯಾರಿಗೆ ಎಷ್ಟು ಇಡ್ಸುತ್ತೋ ಅದೆಲ್ಲ ರೇಟ್ನ ನೋಡಿಕೊಂಡು, ನಮಗೆ ಟೈಮ್ ಎಷ್ಟು ಇಡ್ಸುತ್ತೆ ನೋಡಿಕೊಂಡು ನಾವು ರೇಟ್ನ ಫಿಕ್ಸ್ ಮಾಡಬೇಕಾಗತ್ತೆ. ಈ ಒಂದು ಡಿಸೈನ್ಗೆ 1200ವರೆಗೂ ಕೂಡ ನಾವು ಚಾರ್ಜಸ್ನ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ಕವರ್ ಹಾಕಿರೋದ್ರಿಂದ ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಸೊ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಕ್ರಿಸ್ಟಲ್ ಬೀಡೋ ಮತ್ತು ಸ್ಟೋನ್ ಚೈನ್ ಹಾಕಿರೋದ್ರಿಂದ, ಸ್ಟೋನ್ ಬೀಡ್ ಹಾಕಿರೋದ್ರಿಂದ ನಿಮಗೆ ಬಿಸಿಲಿಗೆ ಅಥವಾ ಹೊರಗಡೆ ಹೋದರೆ, ಬೆಳಕಿಗೆ ಹೋದರೆ ತುಂಬ ಶೈನಿಂಗಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾವು 1200ವರೆಗೂ ಚಾರ್ಜಸ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಡಿಸೈನು. ಸೊ ನೋಡಿ, ಈ ಒಂದು ಡಿಸೈನು. ಸೊ ಇದೆಲ್ಲ ನಾನು ನನ್ನ ಚಾನಲಲ್ಲಿ ತೋರಿಸಿದ್ದೀನಿ ವೀಡಿಯೋಸ್, ಎಲ್ಲ ವೀಡಿಯೋಸು ಇದೆ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಈ ನಂಬರ್ ಏನು ಹಾಕಿದ್ದೀನಿ ಅಲ್ಲೂ ಕೂಡ ಹಾಕಿದ್ದೀನಿ, ಆ ನಂಬರ್ಗೆ ಯಾವ ರೀತಿ ಚಾರ್ಜಸ್ ಮಾಡ್ಬೋದು ಅಂತ ಚೆಕ್ ಮಾಡಿ. ಸೊ ಈ ಒಂದು ಡಿಸೈನ್ಗೆ ನಾವು 3 ಸ್ಟೆಪ್ಸಲ್ಲಿ ಹಾಕ್ಕೊಂಡಿದ್ದೀನಿ, ಪ್ಲಸ್ ಕುಚ್ಚು ಕೂಡ ಹತ್ರ ಬರುತ್ತೆ. ಇದಕ್ಕೆ ಒಂದು 500 ಇಂದ 600 ಚಾರ್ಜಸ್ಸು ಮಾಡ್ಬೋದು. ಸೊ ಬೇಗ ಆಗೋಗ್ಬಿಡುತ್ತೆ ಡಿಸೈನ್, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಇದು ಫಸ್ಟ್ ಆರ್ಚ್ ಏನಿದೆ ಅದಕ್ಕೆ 2 ಸ್ಟೆಪ್ಪು. ಸೊ ಇದು ಲಾಸ್ಟ್ದು ಸಿಂಗಲ್ ಸ್ಟೆಪ್ಪಲ್ಲಿ ಆಗೋಗ್ಬಿಡುತ್ತೆ ಡಿಸೈನ್. ಸೊ ಇದಕ್ಕೆ ಒಂದು 500 ಅಥವಾ 600 ಒಳಗಡೆ ಚಾರ್ಜಸ್ ಮಾಡ್ಬೋದು. ಸೊ ಇದು ಬಂದು ಈ ಡಿಸೈನ್ ನೋಡ್ತಾ ಇರ್ಬೋದು ನೀವು. ಸ್ಟೋನ್ ಚೈನ್ ಹಾಕಿಲ್ಲ ನಾನು ಇದಕ್ಕೆ. ಸೊ ಬ್ರೈಡಲ್ ಬೀಡ್ ಹಾಕಿದ್ದೀನಿ, ಬೀಡ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ನಾವು 1200 ಒಳಗಡೆ ರೇಟ್ನ ಚಾರ್ಜಸ್ ಮಾಡ್ಕೊಳ್ಬೋದು. ಸೊ ಇದು ಕೂಡ ಅಷ್ಟೇ ಡಿಸೈನ್ ನೋಡ್ತಾ ಇರ್ಬೋದು. ಸೊ ಸ್ಟೋನ್ ಚೈನ ಸ್ಟಿಕ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಸೆಂಟ್ರಲ್ ಬೀಡ್ ಇಕ್ಕಿದ್ದೀನಿ, ಇಲ್ಲಿ ಬೀಡೇನಿಲ್ಲ, ಬರೀ ಸ್ಟೋನ್ ಚೈನ್ ಹಾಕಿದ್ದೀನಿ. ಇದಕ್ಕೂ ಕೂಡ ನೀವು ಸ್ಟೋನ್ ಚೈನ್ ಹಾಕಿದ್ದೀರಾ ಅಂದರೆ ಒಂದು 100 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳಿ, ಏನಕ್ಕೆ ಡಿಸೈನ್ಗೆ ಚಾರ್ಜಸ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ 100 ರೂಪಾಯಿ ಒಳಗಡೆ ಖರ್ಚು ಬಂದುಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಡಿಸೈನ್ ಇದು ಕೂಡ 1200 ರೇಂಜಲ್ಲೇ ಬರುತ್ತೆ. ಸೊ ನೋಡಿ, ತುಂಬ ದೊಡ್ಡದಾಗಿ ಬರುತ್ತೆ ಆರ್ಚು. ನಿಮಗೆ ಕುಚ್ಚು ಕಡಿಮೆ ಇಡಿಸುತ್ತೆ, ಆರ್ಚ್ ಕೂಡ ಕಡಿಮೆ ಬರುತ್ತೆ ಸ್ಯಾರಿಗೆ. ಸೊ ಇದರಲ್ಲಿ ಸ್ಟೋನ್ ಚೈನ್ ಸ್ಟಿಕ್ ಮಾಡಿದ್ದೀನಿ.
ಸೊ ಇದು ನೆಕ್ಸ್ಟ್ ಸ್ಟೆಪ್ ಬಂದು ಸೊ ನೋಡ್ತಾ ಇರ್ಬೋದು, ಇದು ಬಂದು ಬರೀ 2 ಸ್ಟೆಪ್ ಡಿಸೈನು. ಸೊ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, 2 ಸ್ಟೆಪ್ ಡಿಸೈನ್ ಆಗಿರುತ್ತೆ. ಸೊ ಇಲ್ಲಿಗೆ ನಾನು ಸ್ಟೋನ್ ಚೈನು, ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡಿದ್ದೀನಿ. ಇದನ್ನು ಕೂಡ 1000 ರೇಂಜ್ಗೆ ನೀವು ಚಾರ್ಜಸ್ನ ಮಾಡ್ಕೊಳ್ಬೋದು ನೋಡಿ. ಸೊ ಲಾಸ್ಟ್ ಡಿಸೈನು, ಇದು ತುಂಬ ಇಷ್ಟ ಬೀಳ್ತಾರೆ ಜನ, ತುಂಬ ಟ್ರೆಂಡಿಂಗ್ ವಿಡಿಯೋ ಕೂಡ ನನ್ನದು ಯೂಟ್ಯೂಬ್ ಚಾನಲಲ್ಲಿ ಈ ಡಿಸೈನ್ ಬಂದು. ಸೊ 158 ನಂಬರು ಬ್ರೈಡಲ್ ಕುಚ್ಚು ಕಟ್ಟಿದ್ದೀನಿ. ಪ್ಲಸ್ ಇದು ಬಂದು 3 ಸ್ಟೆಪ್ ಡಿಸೈನ್, ತುಂಬ ಬೇಗ ಆಗೋಗ್ಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಇದು. ಇದಕ್ಕೇನು ಕೂಡ ನೀವು 1100 ಚಾರ್ಜಸ್ನ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಇದೆ ಡಿಸೈನ್. ಸೊ ನೆಕ್ಸ್ಟು ಸಿಂಪಲ್ ಡಿಸೈನ್ಸ್ ಇದೆ ಈ ಒಂದು ಕ್ಯಾಟ್ಲಾಗಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ನೋಡಿ, ಈ ಒಂದು ಡಿಸೈನ್ಗೆ ನೀವು ಸೊ 400-450 ಚಾರ್ಜಸ್ನ ಮಾಡ್ಬೋದು. ಬರೀ ವರ್ಕ್ ಇದೆ, 2 ಕುಚ್ಚು ಬರುತ್ತೆ, ಬೀಡ್ ಬರುತ್ತೆ ಡಿಸೈನಲ್ಲಿ. ಸೊ ಬೀಡ್ ಕುಚ್ಚುಗಳು ಕಡಿಮೆ ಹಿಡಿಸುತ್ತೆ. ಸೊ ಹಾಗಾಗಿ ಈ ಒಂದು ಡಿಸೈನ್ಗೆ ಒಂದು 400-500 ಚಾರ್ಜಸ್ ಮಾಡ್ಬೋದು. ಚಿಕ್ಕ ಆರ್ಚಾಗಿರೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈ ಡಿಸೈನ್ ನೋಡ್ತಾ ಇರ್ಬೋದು, ತುಂಬ ಬೇಗ ಆಗುವಂಥ ಡಿಸೈನು. ಸೊ ಇದಕ್ಕೊಂದು 400 ಚಾರ್ಜಸ್ನ ಮಾಡ್ಕೊಳ್ಬೋದಾಗುತ್ತೆ ನೋಡಿ. ಸೊ ಇದು ಕೂಡ ಟ್ರೆಂಡಿಂಗಲ್ಲಿತ್ತು ಡಿಸೈನು. ಸೊ ಡಬಲ್ ಕಲರ್ ಡಿಸೈನು. ಸೊ ಇದಕ್ಕೆ ನೀವು 400-500 ಚಾರ್ಜಸ್ ಮಾಡ್ಕೊಳ್ಬೋದು. ಸೊ ಈ ಡಿಸೈನ್ ನೋಡ್ತಾ ಇರ್ಬೋದು ನೀವು, ಇದು 2 ಸ್ಟೆಪ್ ಡಿಸೈನು. ಸೊ ಇದಕ್ಕೆ ನೀವು ಕುಚ್ಚು ಕೂಡ ನಿಮಗೆ ಡಬಲ್ ಬರುತ್ತೆ, ಸೊ ಸಿಂಗಲ್ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಒಂದು 500-600 ಚಾರ್ಜಸ್ನ ಮಾಡ್ಕೊಳ್ಬೋದಾಗುತ್ತೆ. ಸೊ ನೆಕ್ಸ್ಟ್ ಡಿಸೈನು 21. ಇದಕ್ಕೆ ನಾವು ಕುಚ್ಚು ಕಡಿಮೆ ಬರುತ್ತೆ, ಒಂದು ಆರ್ಚ್ ಕುಚ್ಚಿದೆ, ಒಂದು ಆರ್ಚಿಗೆ ಕುಚ್ಚಿಲ್ಲ. ಮತ್ತು ಇದು 2 ಸ್ಟೆಪ್ಪಲ್ಲಿ ಆಗುವಂಥ ಡಿಸೈನು. ಸೊ ಬೀಡ್ಸ್ ಜಾಸ್ತಿ ಬೆಳೆಸಿದ್ದೀನಿ, ರಿಂಗ್ ಬೀಡ್ ಇದೆ, ರೌಂಡ್ ಬೀಡ್ ಇದೆ. ಸೊ ಹಾಗಾಗಿ ಇದಕ್ಕೊಂದು ಟೈಮು ಕಡಿಮೆ ಇಡಿಸುತ್ತೆ, ಜಾಸ್ತಿ ಟೈಮ್ ಇಡಿಸೋದಿಲ್ಲ. ಇದಕ್ಕೆ ಒಂದು 500 ಚಾರ್ಜಸ್ನ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು, ನಾನು ಹೇಳ್ತಿರೋ ರೇಟೆಲ್ಲ ಟೈಲರ್ಗೆ ಹೇಳೋವಂಥ ರೇಟು. ಸೊ ಟೈಲರು ಅದರ ಮೇಲೆ ಅವರು ಮಾರ್ಜಿನ್ನ ಇಟ್ಕೊಂಡು ಕಸ್ಟಮರ್ಗೆ ಹೇಳ್ತಾರೆ ರೇಟ್ನ, ಇದಕ್ಕಿಂತ ಜಾಸ್ತಿ ಹೇಳ್ತಾರೆ. ಸೊ ಇದು ನೆಕ್ಸ್ಟ್ ಡಿಸೈನು. ಸೊ ಇದರಲ್ಲಿ 3 ಕುಚ್ಚು ಬರುತ್ತೆ, ಈ ರೀತಿಯಾದಂಥ ಆರ್ಚ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, 3 ಸ್ಟೆಪ್ ಡಿಸೈನ್ ಇದು. ಸೊ ಇದಕ್ಕೆ ನಾವು 700-800 ಚಾರ್ಜಸ್ ಮಾಡ್ಬೋದು, ಯಾಕಂದರೆ ಕುಚ್ಚು ಜಾಸ್ತಿ ಬರುತ್ತಲ್ಲ. ಸೊ ನೋಡಿ, ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಇದು. ಸೊ ಲೆಂತಿ ಕುಚ್ಚು ಬರುತ್ತೆ, ಸೊ ಅಷ್ಟು ಚಾರ್ಜಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಡಿಸೈನು ಡಿಸೈನ್ ನಂಬರ್ 23. ಸೊ ಇದಕ್ಕೆ ಒಂದು 700-800 ಚಾರ್ಜಸ್ ಮಾಡ್ಕೊಳ್ತೀವಿ. ಈ ಡಿಸೈನ್ಗೆ 1200. ಇದು ನಮಗೆ ಕುಚ್ಚು ಕಡಿಮೆ ಬರುತ್ತೆ, ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನು. ಸೊ ಇದಕ್ಕೆ ನಾವು 600 ಚಾರ್ಜಸ್ನ ಮಾಡ್ಬೋದು, 600-700 ಚಾರ್ಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಡಿಸೈನ್ ಇದಕ್ಕೆ ಸೊ ಸೇಮ್ 600-700 ಚಾರ್ಜಸ್ ಮಾಡ್ಕೊಳ್ಬೋದು. ಇದಕ್ಕೆ 1300-500 ಚಾರ್ಜಸ್ ಮಾಡ್ಕೊಳ್ಬೋದು ಈ ಒಂದು ಡಿಸೈನ್ಗೆ. ಸೊ ತುಂಬ ಟೈಮ್ ಹಿಡಿಯುತ್ತೆ ಡಿಸೈನ್ಗೆ, ತುಂಬ ಸ್ಟೆಪ್ಸ್ ಇದೆ, ಹಾಗಾಗಿ 1200-1500ವರೆಗೂ ಕೂಡ ಚಾರ್ಜಸ್ನ ಮಾಡ್ಕೊಳ್ಬೋದು. ಸೊ ಈ ಒಂದು ಡಿಸೈನ್ ನೋಡ್ತಾ ಇರ್ಬೋದು, ಇದಕ್ಕೆ 1200 ಚಾರ್ಜಸ್ನ ಮಾಡ್ಕೊಳ್ಬೋದಾಗುತ್ತೆ. ಸೊ ನೆಕ್ಸ್ಟು ಸೊ ಈ ಒಂದು ಡಿಸೈನ್ಗೆ ಸೊ ಆಗಲೇ ಹೇಳಿದಾಗೆ ಸೊ ಎಲ್ಲ ಸಿಮಿಲರ್ ಆಗಿರುತ್ತೆ, ನೋಡಿಕೊಂಡು ನೀವು ಚಾರ್ಜಸ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಡಿಸೈನ್ಗೆ 1200. ಸೊ ಇದಕ್ಕೆ ಸೊ ಸೇಮ್ ಅದೇ ಆಜು ಬಾಜಲ್ಲೇ ಇರುತ್ತೆ ರೇಟು. ಸೊ ಇದಕ್ಕೆ 1200, ಇದಕ್ಕೆ ಒಂದು 1000 ಚಾರ್ಜಸ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಇದಕ್ಕೆ ಜಾಸ್ತಿ ಇಡಿಸುತ್ತೆ ರೇಟು. ಸೊ ನಾವು ಬ್ರೈಡಲ್ ಕುಚ್ಚು ಕಟ್ಕೊಂಡಿದ್ದೀವಲ್ಲ, 1300-1500 ಚಾರ್ಜಸ್ ಮಾಡ್ಬೋದು. ಇದಕ್ಕೆ 1300ವರೆಗೂ ಚಾರ್ಜ್ ಮಾಡ್ಬೋದು ಈ ಒಂದು ಡಿಸೈನ್ಗೆ. ಸೊ ಬರೀ ಥ್ರೆಡ್ ವರ್ಕು, ದೊಡ್ಡದಾಗಿ ಆರ್ಚ್ ಬರುತ್ತೆ, ಬಟ್ ಬ್ರೈಡಲ್ ಡಿಸೈನ್ ಇದು. ಸೊ 1300ವರೆಗೂ ಚಾರ್ಜ್ ಮಾಡ್ಬೋದು, ಬಟ್ ಮಾಡೋದಕ್ಕೆ ತುಂಬ ಬೇಗ ಆಗೋಗುತ್ತೆ. ಸೊ ಕುಚ್ಚು ಕೂಡ ಕಡಿಮೆ ಇಡಿಸುತ್ತೆ. ಸೊ ಈ ಒಂದು ಡಿಸೈನ್ಗೆ 600 ಚಾರ್ಜಸ್ನ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇದು ಬ್ರೈಡಲ್ ಡಿಸೈನು, 800-900 ಚಾರ್ಜ್ ಮಾಡ್ಕೋಬೋದು. ಸೊ ನೋಡಿ, ಸೊ ಇದನ್ನೇ ನೀವು ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಕೊಡ್ತೀರಾ ಅಂತ ಹೇಳಿದ್ರೆ ನಾನು ಹೇಳಿದ ರೇಟಿಗೆ ಒಂದು 100-200 ರೂಪಾಯಿ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಸೊ ಈ ಒಂದು ಡಿಸೈನು ಕುಚ್ಚು ಡಬಲ್ ಕಲರಲ್ಲಿದೆ, ನೋಡ್ತಾ ಇರ್ಬೋದು. ಸೊ ಇದು ಕೂಡ ಟೈಮ್ ತೊಗೊಳುತ್ತೆ ಈ ರೀತಿ ಕುಚ್ಚನ್ನ ಕಟ್ಟೋದು. ಕ್ರೋಶ ಈಸಿ ಇದೆ ಇದರಲ್ಲಿ. ಸೊ ಹಾಗಾಗಿ ಇದಕ್ಕೆ 800ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ಗೆ 800 ಚಾರ್ಜ್ ಮಾಡ್ಬೋದು. ಅದಾದ ನಂತರ ಈ ಒಂದು ಡಿಸೈನ್ಗೆ ಸೇಮು 700-800 ಚಾರ್ಜಸ್ ಮಾಡ್ಕೊಳ್ಬೋದು.
ಸೊ ಈ ಒಂದು ಡಿಸೈನು ಸಿಂಪಲ್ ಮತ್ತು ತುಂಬ ಏನು ಹೇಳೋದು ಕಸ್ಟಮರ್ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಈ ಒಂದು ಡಿಸೈನ್ಗೆ. ತುಂಬ ನೀಟ್ ವರ್ಕ್ ಬರುತ್ತೆ, ಥ್ರೆಡ್ ವರ್ಕು. ಸೊ ಇದಕ್ಕೆ ಕೂಡ ನೀವು ಒಂದು 800ವರೆಗೂ ಚಾರ್ಜಸ್ನ ಮಾಡ್ಕೊಳ್ಬೋದು. ಸೊ ಈ ಒಂದು ಡಿಸೈನು ಸ್ಟೋನ್ ಚೈನು ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡಿದ್ದೀನಿ. ಇದಕ್ಕೆ ನೀವು 700 ಡಬಲ್ ಕಲರ್ ಇದೆ, ಸ್ಲ್ಯಾಂಟಿಂಗರ್ಸ್ 2 ಸ್ಟೆಪ್ಸಲ್ಲಿ ಮಾಡೋದು. ಸೊ 700 to 800 ಚಾರ್ಜ್ ಮಾಡ್ಬೋದು. ಸ್ಟೋನ್ ಚೈನ್ ಎಲ್ಲ ಏನು ಸ್ಟಿಕ್ ಮಾಡಲ್ಲ ಅಂದರೆ ಒಂದು 600 to 700 ಚಾರ್ಜ್ ಮಾಡ್ಬೋದು. ಸೊ ಇದು ಕೂಡ ತುಂಬ ಫಾಸ್ಟ್ ಮೂವಿಂಗ್ ಡಿಸೈನು, ತುಂಬ ಡಿಮ್ಯಾಂಡ್ ಇದೆ ಈ ಡಿಸೈನ್ಗೆ. ಸೊ ಇದಕ್ಕೆ ನೀವು ಟೈಮ್ ಕಡಿಮೆನೇ ಇಡ್ಸೋದೆ, ತುಂಬ ಏನು ಇಡ್ಸೋದಿಲ್ಲ. ಪ್ಲಸ್ ಕುಚ್ಚು ಬ್ರೈಡಲ್ ಕುಚ್ಚು ಹಾಕಿದ್ದೀನಿ. ಇದಕ್ಕೆ 1200ವರೆಗೂ ಚಾರ್ಜ್ ಮಾಡ್ಬೋದು, ಯಾಕಂದರೆ ಟ್ರೆಂಡಿಂಗಲ್ಲಿದೆ ಡಿಸೈನ್ಸು ಹಾಗಾಗಿ. ಸೊ ಈ ಡಿಸೈನು ಬ್ರೈಡಲ್ ಡಿಸೈನು ಇದು 1300 to 400 ಚಾರ್ಜಸ್ನ ಮಾಡ್ಕೊಳ್ಬೋದು ನೀವು. ಬರೀ ಬೀಡ್ಸ್ ಇದೆ ಅಷ್ಟೇ ನೀವು ಈ ಡಿಸೈನಲ್ಲಿ. ಸೊ ನೋಡಿ ಈ ರೀತಿ ಇದೆ. ಸೊ ಕುಚ್ಚು ದೂರ ದೂರ ಬರುತ್ತೆ. 1300ವರೆಗೂ ಚಾರ್ಜಸ್ನ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಡಿಸೈನ್, ಸೊ ಇಲ್ಲಿ ಇದಕ್ಕೆ ನೀವು 1300ವರೆಗೂ 300 to 400 ಚಾರ್ಜ್ ಮಾಡ್ಬೋದು. ಇದು 1300. ಸೊ ಈ ಒಂದು ಡಿಸೈನ್. ನೆಕ್ಸ್ಟ್ ಈ ಡಿಸೈನು 700 to 800 ಚಾರ್ಜ್ ಮಾಡ್ತೀವಿ ಈ ಡಿಸೈನ್ಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಒಂದು ಡಿಸೈನ್ಗೆ 3 ಕುಚ್ಚು ಬರುತ್ತೆ ಪ್ಲಸ್ ಒಂದು ಆರ್ಚ್ ಬರುತ್ತಲ್ಲ. ಸೊ ಹಾಗಾಗಿ ಇದಕ್ಕೆ ಒಂದು 700 ಚಾರ್ಜಸ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ಈ ಡಿಸೈನ್ಗೆ 900ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನೋಡಿ ಸ್ಟೋನ್ ಚೈನ್ ಹಾಕಿದ್ದೀನಿ, ಬೀಡ್ಸ್ ಇದೆ ಜಾಸ್ತಿ. ಸೊ ಹಾಗಾಗಿ 800 to 900 ಚಾರ್ಜ್ ಮಾಡ್ಬೋದು. ಸೊ ಈ ಒಂದು ಡಿಸೈನು ಸೊ ನೋಡ್ತಾ ಇರ್ಬೋದು, 3 ಕುಚ್ಚು ಬಂದಿದೆ, ಅದು ಬ್ರೈಡಲ್ ಕುಚ್ಚು ಬಂದಿದೆ. ಸೊ ಟೈಮ್ ಜಾಸ್ತಿ ತೊಗೊಳುತ್ತೆ, ಪ್ಲಸ್ ಥ್ರೆಡ್ಡು ನಮಗೆ ಜಾಸ್ತಿ ಇಡಿಸುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು 900 to 1000ವರೆಗೂ ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಡಿಸೈನ್, ಸೊ ನೋಡ್ತಾ ಇರ್ತೀರ ಡಿಸೈನು. ಸೊ ಬರೀ ಥ್ರೆಡ್ ವರ್ಕ್ ಇದೆ. ನಾವು ಸಿಂಪಲ್ ಕುಚ್ಚು ಕಟ್ಕೊಳ್ತೀವಿ ಅಂದ್ರೆ ಅದಕ್ಕೆ ನಾವು 300 ಚಾರ್ಜ್ ಮಾಡ್ತೀವಿ. ಸೊ ಹಾಗಾಗಿ ಈ ಡಿಸೈನ್ ಮಾಡೋದಕ್ಕೆ ನಮಗೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು 800ವರೆಗೂ ಚಾರ್ಜಸ್ನ ಮಾಡ್ಕೊಳ್ಬೋದು. ಸೊ ಬೀಡ್ ಬಳಸಿದ್ದೀನಿ, ಕುಚ್ಚು ತುಂಬ ಹತ್ರ ಬರುತ್ತೆ. ಸೊ ನೋಡ್ತಾ ಇರ್ಬೋದು, 800 to 900 ಚಾರ್ಜಸ್ನ ಮಾಡ್ಬೋದು. ಸೊ ಈ ಡಿಸೈನು ಕುಚ್ಚು ದೂರ ಬರುತ್ತೆ, ವರ್ಕ್ ಕಡಿಮೆ ಇಡಿಸುತ್ತೆ. ಹಾಗಾಗಿ ಇದಕ್ಕೆ 700 ಚಾರ್ಜ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಡಿಸೈನ್, ಸೊ ಇದು 800ವರೆಗೂ ನೀವು ಚಾರ್ಜಸ್ನ ಮಾಡ್ಬೋದು. 800. ಈ ಡಿಸೈನ್ಗೆ ಒಂದು 1100ವರೆಗೂ ಚಾರ್ಜ್ ಮಾಡ್ಬೋದು, ಯಾಕಂದರೆ ಸ್ಟೋನ್ ಚೈನ್ ಎಲ್ಲ ಇದೆ, ತುಂಬ ಗ್ರ್ಯಾಂಡಾಗಿದೆ ಲುಕ್ ಡಿಸೈನ್ದು ಅಲ್ವಾ. ಸೊ ಹಾಗಾಗಿ ಈ ಡಿಸೈನ್ ಕೂಡ ಬ್ರೈಡಲ್ ಕುಚ್ಚು ಬಳಸಿದ್ದೀನಿ. 1300 ಎಬೋವ್ ಚಾರ್ಜಸ್ನ ಮಾಡ್ಬೋದು ಈ ಒಂದು ಡಿಸೈನ್. ಈ ಡಿಸೈನ್ ಕೂಡ ಟ್ರೆಂಡಿಂಗಲ್ಲಿದೆ ಡಿಸೈನು. ಸೊ ಇದು ಈ ರೀತಿ ಸಿಮಿಲರ್ ಆಗಿರೋದು 1-2-3 ಡಿಸೈನ್ ಆಗಲೇ ತೋರಿಸಿರ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು 800 ರೇಂಜಲ್ಲಿ ಚಾರ್ಜನ್ನ ಮಾಡ್ಕೊಳ್ಬೋದಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ನೋಡಿದ್ರೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಚಾರ್ಜಸ್ ಹಾಕೋದು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಡಿಸೈನ್ಗೆ ಒಂದು 600 ಚಾರ್ಜ್ ಮಾಡ್ಕೊಳ್ಬೋದು. ಇದಕ್ಕೆ ಒಂದು 700 ಚಾರ್ಜ್ ಮಾಡ್ಬೋದು. ಈ ಒಂದು ಡಿಸೈನ್ಗೆ 1000 ಚಾರ್ಜ್ ಮಾಡ್ಕೊಳ್ಬೋದು. ಇದಕ್ಕೆ 1200 ಎಬೋವ್ ಚಾರ್ಜ್ ಮಾಡ್ತೀವಿ, ಅಂದರೆ 1300ವರೆಗೂ ಚಾರ್ಜಸ್ನ ಮಾಡ್ಕೊಳ್ಬೋದು. ಸೊ ಈ ಡಿಸೈನ್ಗೆ 900ಇಂದ 1000 ಚಾರ್ಜ್ ಮಾಡ್ಕೊಳ್ತೀವಿ. ಆದರೆ ಇದರಲ್ಲಿ ಥ್ರೆಡ್ ವರ್ಕ್ ಸ್ವಲ್ಪ ಕಡಿಮೆ ಇದೆ, ಚಿಕ್ಕದಾಗಿ ಬರುತ್ತೆ ಆರ್ಚು. ಸೊ ಹಾಗಾಗಿ ಇದಕ್ಕೆ 900-1000 ಒಳಗೆ ಚಾರ್ಜ್ ಮಾಡ್ತೀವಿ. ಈ ಒಂದು ಡಿಸೈನ್ಗೆ ನಮಗೆ ಟೈಮ್ ಇಡ್ಸುತ್ತೆ, ಸ್ಟೋನ್ ಚೈನ್ ಎಲ್ಲ ಸ್ಟಿಕ್ ಮಾಡೋದು, ಕಟ್ ಮಾಡಿ ಅಂಟಿಸ್ಕೊಳ್ಬೇಕಲ್ವ ನಾವು, ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಇದಕ್ಕೆ 1200ವರೆಗೂ ಚಾರ್ಜ್ ಮಾಡ್ಬೋದು ಈ ಒಂದು ಡಿಸೈನ್ಗೆ. ಸೊ ನೆಕ್ಸ್ಟು ಡಿಸೈನು, ಸೊ ಇದಕ್ಕೆ ಬಂದು 1000 ಚಾರ್ಜ್ ಮಾಡ್ತೀವಿ. ಇದು 1200ವರೆಗೂ ಚಾರ್ಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಡಿಸೈನ್ ಇದು ಬಂದು 900 ಒಳಗಡೆ ಚಾರ್ಜ್ ಮಾಡ್ತೀವಿ ಇದನ್ನು. ಸೊ ಇದಕ್ಕೆ 1000ವರೆಗೂ ಚಾರ್ಜ್ ಮಾಡ್ಬೋದು ಈ ಒಂದು ಡಿಸೈನ್. ಸೊ ನೆಕ್ಸ್ಟ್ ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಈ ಡಿಸೈನ್ಗೆ. ಸೊ ಹಾಗಾಗಿ ಜಾಸ್ತಿ ಚಾರ್ಜಸ್ನ ಮಾಡಬೇಕಾಗತ್ತೆ. 1200ವರೆಗೂ ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಡಿಸೈನ್ ನಂಬರ್ 64. ಸೊ ಇದು ಡಿಸೈನು 1100 ಆಗುತ್ತೆ. ಸೊ ನೋಡಿ, ಇದು ಚಿಕ್ಕದಾಗಿದೆ ಆರ್ಚು, ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ. ಇದಕ್ಕೆ ಒಂದು 600 to 700 ನೀವು ಚಾರ್ಜಸ್ನ ಮಾಡ್ಕೊಳ್ಬೋದು ಈ ಒಂದು ಡಿಸೈನ್ಗೆ. ಡಿಸೈನ್ ನಂಬರ್ 187 ಆಗಿರುತ್ತೆ.
ಸೊ ಲಾಸ್ಟ್ ಶೀಟು. ಸೊ ಇದು ಕೂಡ 600 ರೇಂಜಲ್ಲಿ ಚಾರ್ಜ್ ಮಾಡ್ಬೋದು. ಡಿಸೈನ್ ನಂಬರ್ 131 ಆಗಿರುತ್ತೆ. ನೆಕ್ಸ್ಟ್ ಈ ಡಿಸೈನ್ಗೆ ನೀವು 900 ಅಥವಾ 1000 ರೇಂಜಲ್ಲಿ ಚಾರ್ಜ್ ಮಾಡ್ಬೋದು. ಇದಕ್ಕೊಂದು 800 ಚಾರ್ಜಸ್ನ ಮಾಡ್ಕೊಳ್ಬೋದು ನೋಡಿ ಈ ಒಂದು ಡಿಸೈನ್ಗೆ. ಸೊ ಇದಕ್ಕೆ ನಿಮಗೆ 700ಇಂದ 800 ರೇಂಜಲ್ಲಿ ಚಾರ್ಜಸ್ ಮಾಡ್ಕೊಳ್ಬೋದು. ಸೊ ಈ ಡಿಸೈನ್ಗೆ 1000ವರೆಗೂ ಚಾರ್ಜ್ ಮಾಡ್ಬೋದು. ಸೊ ಇದೊಂಥರ ಹ್ಯಾಂಗಿಂಗ್ ಡಿಸೈನು. ಸೊ ಇದು ಮೂವ್ ಆಗುತ್ತೆ ನೋಡಿ ಈ ಥರ. ಸೊ ಈ ಒಂದು ಡಿಸೈನ್ಗೆ 500ಇಂದ 600 ಚಾರ್ಜ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಡಿಸೈನು. ಸೊ ನೋಡ್ತಾ ಇರ್ಬೋದು. ಸೊ ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಈ ಡಿಸೈನ್ಗೆ 700 to 800 ಚಾರ್ಜ್ ಮಾಡೋದು. ಬ್ರೈಡಲ್ ಕುಚ್ಚಿದೆ, ಸ್ಟೋನ್ ಚೈನ್ ಸ್ಟಿಕ್ ಮಾಡಿದ್ದೀವಿ. ಸೊ ಟೈಮ್ ತೊಗೊಳುತ್ತೆ ಚಿಕ್ಕ ವರ್ಕ್ ಆಗಿರೋದ್ರಿಂದ. ಸೊ ಈ ಡಿಸೈನ್ಗೆ 700 to 800 ಚಾರ್ಜ್ ಮಾಡ್ಬೋದು. ಸ್ಲ್ಯಾಂಟಿಂಗ್ ಅರ್ಚು, ಬ್ರೈಡಲ್ ಕುಚ್ಚು ಕಟ್ಟಿದ್ದೀವಿ. ಸೊ ನೆಕ್ಸ್ಟ್ ಈ ಡಿಸೈನ್ಗೆ 800ಇಂದ 900ವರೆಗೂ ಚಾರ್ಜ್ ಮಾಡ್ಬೋದು. ಸೊ ನೋಡಿ ಆರ್ಚ್ ದೊಡ್ಡದಾಗಿದೆ ಅಲ್ಲ. ಸೊ ನೆಕ್ಸ್ಟ್ ಈ ಡಿಸೈನ್ಗೆ ಬಂದು 700 to 800 ಚಾರ್ಜ್ ಮಾಡ್ಬೋದು. ಕುಚ್ಚು ತುಂಬ ಹತ್ರ ಬರುತ್ತೆ, ಡಬಲ್ ಆರ್ಚ್ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ವರ್ಕ್ಗೆ. ಸೊ ಹಾಗಾಗಿ 700 to 800. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ರೈಡಲ್ ಕುಚ್ಚು ಕಟ್ಟಿದ್ದೀನಿ, ಬೀಡ್ಸ್ ಜಾಸ್ತಿ ಬರುತ್ತೆ. ಸೊ ಸ್ಟೆಪ್ಸು ಇದೆ ಈ ಡಿಸೈನ್ಗೆ. ಸೊ ಹಾಗಾಗಿ ಇದಕ್ಕೆ 900 to 1000 ರೇಂಜಲ್ಲಿ ಚಾರ್ಜ್ನ ಮಾಡ್ಕೊಳ್ಬೋದು. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾವ ರೀತಿ ರೇಟ್ನ ಫಿಕ್ಸ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ನಲ್ಲಿ ಕೇಳ್ಬೋದು. ಅಥವಾ ಬಿಗಿನರ್ಸ್ಗೆ ಯಾವುದೇ ರೀತಿ ಟಿಪ್ಸ್ ಅಥವಾ ಯಾವುದ್ರ ಬಗ್ಗೆ ಆದರೂ ಐಡಿಯಾಸ್ ಬೇಕು ಅಂತ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಸೊ ಆ ಬಗ್ಗೆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಥ್ಯಾಂಕ್ ಯು.